ಹೆಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ವೀಕು ಹಾಸ್ಪಿಟಲ್ಗೆ ಹೋದಾಗ ಚೆಕಪ್ಗೆ ಅಂತ ಡಾಕ್ಟರ್ ನನಗೆ ಹೇಳಿದರು ನೆಕ್ಸ್ಟ್ ವೀಕ್ ಅಡ್ಮಿಟ್ ಮಾಡ್ಕೋತೀನಿ ಅಂತ. ಅಂದರೆ ಇವತ್ತು ಗುರುವಾರ, ಇವತ್ತೇನಾದರೂ ಚೆಕಪ್ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇವತ್ತು ಅಡ್ಮಿಟ್ ಮಾಡ್ಕೋತೀನಿ, ಇಲ್ಲ ಅಂದರೆ ನೆಕ್ಸ್ಟ್ ಮಂಡೇ, ಇನ್ನು 3-4 ಡೇಸು ಮಂಡೇಲೇ ಅಡ್ಮಿಟ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ನೋಡಬೇಕು, ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಹೊರಡಬೇಕು. ಅವರು 10 ಗಂಟೆ ಒಳಗಡೆ ಬರಬೇಕಂತ ಹೇಳಿದ್ದಾರೆ. ಇವಾಗ 8 ಗಂಟೆ ಆಗಿದೆ. ಇವಾಗ ಹೊರಡ್ತಾ ಇದ್ದೀನಿ. ತುಂಬ ಜನ ಹೇಳಿದ್ದೀರಾ ಡೆಲಿವರಿ ವ್ಲಾಗ್ನ ಅಪ್ಲೋಡ್ ಮಾಡಿ ಅಂದ್ಬಿಟ್ಟು. ಸೊ ಪ್ರತಿಯೊಂದು ಕೂಡ ಇದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ, ಮಿಸ್ ಮಾಡ್ದೇ ನೋಡಿ. ನಾನು, ಅಮ್ಮ ಮತ್ತು ನವೀನ್ ಅವರು 3 ಜನ ಹೊರಟ್ವಿ. ತುಂಬ ಜನ ಕೇಳ್ಬೋದು ಏನಕ್ಕೆ ಡೆಲಿವರಿ ಡೇಟ್ನ ಪ್ರಾಪರಾಗಿ ಕೊಡ್ತಿಲ್ಲ ಅಂದ್ಬಿಟ್ಟು. ನನಗಿವಾಗ 36 ವೀಕ್ಸ್ ಆಗಿ 1 ಡೇ ಆಗಿದೆ. 9 ಮಂತ್ಸ್ ಆಗಿ ಆಲ್ಮೋಸ್ಟು 2-3 ಡೇಸ್ ಆಗಿದೆ. ಇವಾಗ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ 8ನೇ ಮಂತ್ ಗ್ರೋತ್ ಸ್ಕ್ಯಾನಿಂಗಲ್ಲಿ ಒಂದು ಮಗುದು ವಾಟರ್ ತುಂಬ ಕಮ್ಮಿ ಇದೆ ಅಂದ್ಬಿಟ್ಟು. ಅದಕ್ಕೆ ಡಾಕ್ಟರ್ ನನಗೆ ವೀಕ್ಲಿ ಸ್ಕ್ಯಾನಿಂಗ್ ಮತ್ತು ಚೆಕಪ್ನ ಹೇಳಿದರು. ವೀಕ್ಲಿ ಸ್ವಲ್ಪ ನಾರ್ಮಲಾಗಿ ಬರ್ತಿತ್ತು ಅಂದ್ಬಿಟ್ಟು ವೆಯ್ಟ್ ಮಾಡಿಸ್ತಾ ಇದ್ರು. ಮಗು ಆದಷ್ಟು ಹೊಟ್ಟೆಲಿದ್ದಷ್ಟು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು. ನೋಡೋಣ ಇವತ್ತು ನನಗೆ ಅಡ್ಮಿಟ್ ಮಾಡ್ಕೋತಾರಾ ಇಲ್ಲಾಂದರೆ ಮಂಡೇ ಅಂತ ಹೇಳ್ತಾರಾ ಅಂದ್ಬಿಟ್ಟು. ಏನಕ್ಕಂತಂದರೆ ಫಸ್ಟೇ ನನಗೆ ಹೇಳಿದರು 36 ವೀಕ್ಸಲ್ಲಿ ಪ್ಲ್ಯಾನಿಂಗ್ ಮಾಡೋಣ ಅಂದ್ಬಿಟ್ಟು. ನನಗಿವಾಗ 36 ವೀಕ್ಸ್ ಆಗಿ 1 ಡೇ ಆಗಿದೆ. ಹೆಲೋ ಗಾಯ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲೇ ಫುಲ್ ಟಯರ್ಡ್ ಆಯಿತು. ಸೊ ಅದಕ್ಕೋಸ್ಕರ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡ್ತಿದ್ದೀನಿ ನೆಕ್ಸ್ಟ್ ಡೇ. ಲಾಸ್ಟ್ ಟೈಮ್ ಹೋದಾಗ ಡಾಕ್ಟರ್ ನನಗೆ ಗುರುವಾರ ಕಂಡೀಷನ್ ನೋಡಿಕೊಂಡು ಎಲ್ಲ ನಾರ್ಮಲ್ ಆಗಿದ್ದರೆ ಮಂಡೇ ಮಂಡೇ ಅಡ್ಮಿಟ್ ಮಾಡ್ಕೋತೀನಿ, ಇಲ್ಲ ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ಗುರುವಾರ ಮಾಡಿಸ್ಕೋತೀನಿ ಅಂತ ಹೇಳಿದರು ಅಡ್ಮಿಟ್ನ. ಸೊ ನಿನ್ನೆ ಹೋಗಿದ್ವಿ, ಎಲ್ಲ ನಾರ್ಮಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಇನ್ನು ಅಟ್ಲೀಸ್ಟ್ 3-4 ಡೇಸ್ ಅಂತ ಹೇಳಿದ್ದಾರೆ. ನನಗೆ ಏನಕ್ಕೆ ಇಷ್ಟೊಂದು ವೆಯ್ಟ್ ಮಾಡಿಸಿದ್ದಾರೆ ಅಂತ ಅಂದರೆ ಟ್ವಿನ್ಸ್ ಇರೋದ್ರಿಂದ ಯಾವಾಗ ಬೇಕಾದ್ರೂ ಎಮರ್ಜೆನ್ಸಿ ಬರ್ಬೋದು. ಸೊ ಅದಕ್ಕೋಸ್ಕರ ವೀಕ್ಲಿ ಚೆಕಪ್ ಮಾಡ್ತಿದ್ದಾರೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಡೆಲಿವರಿ ಮಾಡಿಸೋಣ, ಇಲ್ಲ ಅಂದರೆ ನಾರ್ಮಲ್ ಆಗಿದ್ದರೆ ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿಸೋಣ. ಏನಕ್ಕೆ ವೆಯ್ಟ್ ಮಾಡಿದಷ್ಟು ಮಗು ಹೊಟ್ಟೆಯಲ್ಲೇ ಜಾಸ್ತಿ ಬೆಳವಣಿಗೆ ಆಗೋದಲ್ವಾ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿಸಿದ್ದಾರೆ. ನೋಡಬೇಕು ಮಂಡೇನಾದರೂ ಅಡ್ಮಿಟ್ ಮಾಡ್ಕೋತಾರಾ, ಇಲ್ಲ ಅಂದರೆ ಇನ್ನು ನೆಕ್ಸ್ಟ್ ವೀಕ್ ಅಂತ ಹೇಳ್ತಾರಾ ನೋಡಬೇಕು. ಮಂಡೇ ಅಡ್ಮಿಟ್ ಮಾಡಿಕೊಂಡು ಮಂಗಳವಾರ ಪ್ಲ್ಯಾನಿಂಗ್ ಮಾಡೋಣ ಸಿಸರಿಂಗ್ ಅಂತ ಹೇಳಿದ್ದಾರೆ. ನೋಡೋಣ. ನಿನ್ನೆ ನನಗೆ NST ಮಾಡಿಸಿದ್ರು ಮತ್ತು ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ರು, ಮತ್ತು ಬ್ಲಡ್ ಚೆಕಪ್ ಕೂಡ ಮಾಡಿಸಿದ್ರು. ಎಲ್ಲ ನಾರ್ಮಲಾಗೇ ಬಂತು. ಇದೇ ಬ್ಲಡ್ ಚೆಕಪ್ ಲಾಸ್ಟ್ ಅಂತ ಹೇಳಿದ್ದಾರೆ. ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲಾಗೇ ಇದೆ. ಮಗುದು ವೆಯ್ಟ್ ಬಂದು 2646 ಇದೆ ಒಂದು ಮಗುದು. ಇನ್ನೊಂದು ಮಗುದು 2438 ಇದೆ. ಆಲ್ಮೋಸ್ಟ್ 2 kg 600 ಗ್ರಾಮ್ಸ್ ಇದೆ. ಇನ್ನೊಂದು 2 kg 400 ಗ್ರಾಮ್ಸ್ ಇದೆ. ಆ ಮಗುದು ವೆಯ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡೋಣ, ಪ್ರತಿಯೊಂದು ಕೂಡ ಇದು ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ನನ್ನ ಡೆಲಿವರಿ ವ್ಲಾಗ್ ಕೂಡ ಇದೇ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸಡನ್ನಾಗಿ ವಾಟರ್ ಬ್ರೇಕ್ ಆಯಿತು. ಶನಿವಾರ ರಾತ್ರಿ 9 ಗಂಟೆಯಲ್ಲಿ ನಾನು, ಅಪ್ಪ, ಅಮ್ಮ ಎಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ. ಡಾಕ್ಟರ್ ನನಗೆ ಸೋಮವಾರ ಅಡ್ಮಿಟ್ ಅಂತ ಹೇಳಿದರು, ಬಟ್ ನನಗೆ ಶನಿವಾರನೇ ವಾಟರ್ ಬ್ರೇಕ್ ಆಯಿತು. ಸೊ ಅದಕ್ಕೋಸ್ಕರ ಎಮರ್ಜೆನ್ಸಿಯಾಗಿ ಅಡ್ಮಿಟ್ ಆದ್ವಿ. ನಾವು ಹೋಗೋ ಅಷ್ಟರಲ್ಲಿ ನವೀನ್ ಅವರು ಮತ್ತು ನಮ್ಮ ಅತ್ತೆ ವೆಯ್ಟ್ ಮಾಡ್ತಿದ್ರು ಹಾಸ್ಪಿಟಲ್ ಹತ್ರ, ಬಿಕಾಸ್ ಅವ್ರಿಗೆ ಹಾಸ್ಪಿಟಲ್ ತುಂಬ ನಿಯರ್ ಇದೆ. ನನಗಿಂತ ಟೆನ್ಷನ್ ನಮ್ಮ ಅಮ್ಮನೇ ಜಾಸ್ತಿ ಇದ್ದರು. ಏನಕ್ಕಂದರೆ ನನಗೆ ಮುಂಚೆ BP ಲೋ ಇತ್ತು ಅಂದ್ಬಿಟ್ಟು. ಹಾಸ್ಪಿಟಲ್ಗೆ ರೀಚ್ ಆಗೋ ಅಷ್ಟರಲ್ಲಿ 11 o'clock ಆಗಿತ್ತು. ಡಾಕ್ಟರ್ ಎಲ್ಲ ಚೆಕಪ್ ಮಾಡಿದ್ರು, ಹಾರ್ಟ್ ಬೀಟ್ ನಾರ್ಮಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನನಗೆ ಪೇನ್ ಇಂಜೆಕ್ಷನ್ ಕೊಟ್ಟು ನೈಟೆಲ್ಲ ವೆಯ್ಟ್ ಮಾಡಿಸಿದ್ರು. ನನ್ನ ಜೊತೆ ಅಮ್ಮ ಮತ್ತು ನಮ್ಮ ಅತ್ತೆ ಒಳಗಡೆ ಇದ್ದರು. ಹೊರಗಡೆ ನವೀನ್ ಅವರು ಮತ್ತು ನಮ್ಮಪ್ಪ ವೆಯ್ಟ್ ಮಾಡ್ತಾಯಿದ್ರು. ನನಗೆ ತುಂಬ ಜನ ಹೇಳಿದರು ವಾಟರ್ ಬ್ರೇಕ್ ಆದರೆ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿಕೊಂಡು ಡೆಲಿವರಿ ಮಾಡ್ತಾರಂತ. ಬಟ್ ನನ್ನರಲ್ಲಿ ಆ ಥರ ಆಗಲಿಲ್ಲ. ವಾಟರ್ ಬ್ರೇಕ್ ಆದರೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು. ಎಲ್ಲ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗಿತ್ತು ಅಂದ್ಬಿಟ್ಟು ಮಾರ್ನಿಂಗ್ವರೆಗೂ ವೆಯ್ಟ್ ಮಾಡಿಸಿದ್ರು. ಪೇನ್ ಇಂಜೆಕ್ಷನ್ ಕೂಡ ಕೊಟ್ಟಿದ್ದರು. ಆ ಪೇನು 1/2 ಅವರ್ಗೆ ಒಂದ್ಸಲಿ ಬರ್ತಿತ್ತು, ಬಟ್ ತುಂಬ ಎಕ್ಸ್ಟ್ರೀಮ್ ಆಗಿತ್ತು ಪೇನ್ ಅಂತೂ. 6:30ಗೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದರು. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಆದ್ವಿ. ಆ ಟೈಮಲ್ಲಿ ತುಂಬ ಟೆನ್ಷನ್ ಆಗಿತ್ತು ನನಗೆ, ಏನಾಗುತ್ತೋ ಏನೋ ಅಂದ್ಬಿಟ್ಟು. ಬಟ್ ಆದರೂ ಸ್ಟ್ರಾಂಗ್ ಆಗಿರಬೇಕು, ಯಾಕಂದರೆ BP ಏನಾದರೂ ಲೋ ಆಗಿಬಿಡುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ಗೊತ್ತಿತ್ತು ಅನಸ್ತೇಷಿಯಾ ಕೊಟ್ಟರೆ ಏನು ಪೇನ್ ಆಗಲ್ಲ, ಒಂದು 45 ಮಿನಿಟ್ಸಲ್ಲೆಲ್ಲ ಮುಗಿಯುತ್ತೆ ಅಂದ್ಬಿಟ್ಟು. 26 ವರ್ಷದಲ್ಲಿ ಒಂದು ಮಗು, ಈಗ 7 ಹೊಟ್ಟೆಲಿ ಒಂದು ಮಗು, ಒಂದಲ್ಲ 2 ಮಗು. ಅದು 5 ತಿಂಗಳು ಆಗಿದ್ದೇನೆ ಇಷ್ಟೊತ್ತಿಗೆ.
ಅಲ್ಲಿರೋ ಸ್ಟಾಫ್ ಹತ್ರ ನಾನು ಕೇಳ್ತಾ ಇದ್ದೆ, ಏನಾದರೂ ಪೇನ್ ಆಗುತ್ತಾ, ಇಲ್ಲ ಅನಸ್ತೇಷ್ಯ ಕೊಟ್ಟಾಗ ಏನಾದರೂ ತುಂಬ ಪೇನ್ ಆಗುತ್ತಾ ಅಂದ್ಬಿಟ್ಟು. ಬಟ್ ಅವರು ಆ ಥರ ಏನಾಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲ ಬಿ ಪಿ ಲೋ ಆಗಿಬಿಡುತ್ತೆ, ಆರಾಮಾಗಿ 45 ಮಿನಿಟ್ಸಲ್ಲೆಲ್ಲ ಮುಗ್ದೋಗುತ್ತೆ ಅಂತ ಹೇಳ್ತಾಯಿದ್ರು. ಏನಿಲ್ಲ ಅಲ್ಲ ಕಾಲಿಂದ ಏನಿಲ್ಲ. ಟ್ವಿನ್ 22 ಆದ್ಮೇಲೆ ಹುಟ್ಟಿದೆ. 65 ಓನ್ಲಿ. ಸೆಕೆಂಡ್ ಟ್ವಿನ್ 655 20 ಸೆಕೆಂಡ್ಸ್. 20 ಸೆಕೆಂಡ್ಸ್ ಗ್ಯಾಪ್ ಇದೆ ಎರಡು ಬೇಬಿಯಲ್ಲಿ. ಫಸ್ಟ್ ಟ್ವಿನ್ನು 2080 ವೆಯ್ಟು. ಸೆಕೆಂಡ್ ಟ್ವಿನ್ 2120 ಇದೆ. ಫಸ್ಟ್ ಬೇಬಿ ಇಸ್ ಫೈನ್, ಬಟ್ ಸೆಕೆಂಡ್ ಬೇಬಿಗೆ ಸ್ವಲ್ಪ ಆಯಾಸ ಇದೆ. ನಾವಿಬ್ಬರನ್ನ NICU ಶಿಫ್ಟ್ ಮಾಡ್ತಿರೋದು. ಮೋಸ್ಟ್ಲಿ ಫಸ್ಟ್ ಬೇಬಿ ನಾವು ನಿಮಗೆ ತರ್ತೀವಿ, ಸೆಕೆಂಡ್ ಬೇಬಿ ಅಡ್ಮಿಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಯಾಚುರೇಷನ್. ಹಾಂ, ಇಲ್ಲ ಫಸ್ಟ್ ಬೇಬಿ ಅಬ್ಸರ್ವೇಷನ್ ಮಾಡಿ ನಿಮ್ಗೆ ಕೊಟ್ಬಿಡ್ತೀವಿ. ಸೆಕೆಂಡ್ ಬೇಬಿ ಮೋಸ್ಟ್ಲಿ ವಿಲ್ ಅಡ್ಮಿಟ್. ಟ್ವಿನ್ಸ್. ಸ್ವಲ್ಪ ಇದು ಬ್ಲೂಮ್ ಇದೆ, ಅದು ನಾಟ್ ದಟ್ ಗುಡ್. ಈ ಥರ ಸೌಂಡ್ ಮಾಡ್ತಿರೋದು ಗ್ರಂಟಿಂಗ್ ವಿ ಕಾಲ್. ಇದು ಶಿಫ್ಟ್ ಬೇಬೀಸ್. ನನ್ನ 6 ಅವರ್ಸ್ ಅಬ್ಸರ್ವೇಷನ್ ಅಂತ ಇಟ್ಟಿದ್ರು. ಇನ್ನು ವಾರ್ಡಿಗೆ ಕೂಡ ಶಿಫ್ಟ್ ಮಾಡಿರಲಿಲ್ಲ, ಮತ್ತು ಮಗುನೂ ಕೂಡ ಕೊಟ್ಟಿರಲಿಲ್ಲ. ಇಬ್ಬರೂ ಕೂಡ NICUನಲ್ಲಿ ಇಟ್ಟಿದ್ರು. ಒಂದು ಮಗು ಅಬ್ಸರ್ವೇಷನ್ಗಂತ, ಇನ್ನೊಂದು ಮಗು ಸ್ವಲ್ಪ ಆಯಾಸ ಆಗಿದೆ ಅಂದ್ಬಿಟ್ಟು NICUನಲ್ಲಿ ಇಟ್ಟಿದ್ರು. ನನ್ನ ಆಪ್ರೇಷನ್ ಥಿಯೇಟ್ರಿಗೆ 6:30 ಕರ್ಕೊಂಡೋದ್ರು. 6:55ಗೆ ಒಂದು ಮಗು ಹುಡ್ತು, ಇನ್ನೊಂದು ಮಗು ಬಂದು 6:55 20 ಸೆಕೆಂಡ್ಸಿಗೆ ಹುಡ್ತು. ಇಬ್ಬರಿಗೂ 20 ಸೆಕೆಂಡ್ಸ್ ಅಷ್ಟೇ ಡಿಫ್ರೆನ್ಸ್ ಇರೋದು. 7:15 ಒಳಗಡೆ ಎಲ್ಲ ಮುಗೀತು. ಅದಾದಮೇಲೆ ನನಗೆ ಏನು ತಿನ್ನೋಕ್ಕೇನೋ ಕೊಟ್ಟಿರಲಿಲ್ಲ, ಮತ್ತು ಕುಡಿಯೋಕ್ಕೂ ಕೂಡ ಏನೋ ಕೊಟ್ಟಿರಲಿಲ್ಲ. ವಾಟರ್ ಕೂಡ ಕುಡಿಬಾರ್ದು ಅಂತ ಹೇಳಿದರು. 12 o'clock ಆದಮೇಲೆ ಸ್ವಲ್ಪ ರವೆ ಗಂಜಿ ಥರ ಕೊಟ್ಟರು. ಒಂದು ಮಗುನ ಈವ್ನಿಂಗ್ ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಾವು ಕೂಡ ತುಂಬ ವೆಯ್ಟ್ ಮಾಡಿದ್ವಿ ಕೊಡ್ತಾರೆ ಅಂತ. ಬಟ್ ಅವರು ನೆಕ್ಸ್ಟ್ ಡೇ ಕೊಡ್ತೀನಿ, ಇವತ್ತು ಕೂಡ ಅಬ್ಸರ್ವೇಷನ್ ಮಾಡಿ ನೆಕ್ಸ್ಟ್ ಡೇ ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಡೆಲಿವರಿ ಆಗಿದ್ದು C-ಸೆಕ್ಷನ್. ಟ್ವಿನ್ಸ್ ಇರೋದ್ರಿಂದ ಡಾಕ್ಟರ್ ಮುಂಚೆನೇ ಹೇಳಿದರು, ರಿಸ್ಕ್ ತಗೊಳ್ಳೋದು ಬೇಡ, C-ಸೆಕ್ಷನ್ಗೆ ಹೋಗಿ ಅಂದ್ಬಿಟ್ಟು. ಬಟ್ C-ಸೆಕ್ಷನ್ ಆದಮೇಲೆ ಫಸ್ಟ್ನೇ ವಾಕ್ ಅಷ್ಟು ನರ್ಕ ಇನ್ಯಾವುದೂ ಇರಲ್ಲ. ನನಗೆ ಆವತ್ತು ಈವ್ನಿಂಗ್ಗೆ ವಾಕಿಂಗ್ ಮಾಡಿಸಿದ್ರು. ವಾಕಿಂಗ್ ಮಾಡಿಸಿದ್ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದು. ಇದು ನೆಕ್ಸ್ಟ್ ಡೇ ವಾಕಿಂಗ್ ಮಾಡ್ತಿರೋದು, ಅಂದರೆ ಮಂಡೇ. ನಾನು ಅಡ್ಮಿಟ್ ಆಗಿದ್ದು ಸ್ಯಾಟರ್ಡೆ ನೈಟ್. ಸಂಡೇ ನನಗೆ ಡೆಲಿವರಿ ಆಗಿದ್ದು. ಇದು ಮಂಡೇ ವಾಕ್ ಮಾಡ್ತಿರೋದು. ನನಗೆ ಆದಷ್ಟು ವಾಕ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಬೇಗ ಹೀಲ್ ಆಗುತ್ತೆ ಆ್ಯಂಡ್ ಪೇನ್ ಕೂಡ ಕಮ್ಮಿ ಆಗುತ್ತೆ. ನಾವು ಎಷ್ಟು ವಾಕ್ ಮಾಡ್ತೀವಿ ಅಷ್ಟು. ಇವತ್ತು ಒಂದು ಮಗುನ ಕೊಡ್ತೀನಿ ಅಂತ ಹೇಳಿದರು. ಬಟ್ ಆದರೆ ಅವರು ಇವತ್ತು ಕೂಡ ಅಬ್ಸರ್ವೇಷನ್ ಮಾಡಿ ನಾಳೆ ಕೊಡ್ತೀನಿ ಅಂತ ಹೇಳಿದರು. ಆ ಟೈಮಲ್ಲಿ ತುಂಬ ಬೇಜಾರು ಕೂಡ ಆಯಿತು. ಬಟ್ ಆದರೆ ಒಂದು ಕಡೆ ಓಕೆ, ಮಗು ಇನ್ನೂ ಹೆಲ್ತಿಯಾಗಿ ಬರುತ್ತೆ ಅಂತ ಒಂದು ಕಡೆ ಅಂದ್ಕೊಂಡ್ವಿ. ಏನಕ್ಕಂದರೆ ನಾನು ಆಪ್ರೇಷನ್ ಥಿಯೇಟ್ರಲ್ಲಿ ಮಗುನ ನೋಡಿದ್ದು, ಮತ್ತು ಮಗುನ ನೋಡಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಬೇಜಾರಾಗ್ತಿತ್ತು. ಪ್ರೆಗ್ನೆನ್ಸಿಲಿ ಒಂಥರ ಕಷ್ಟ, ಆದರೆ ಪೋಸ್ಟ್ಮಾರ್ಟಮ್ ಅಂತೂ ಇನ್ನೂ ಕಷ್ಟ. ಒಂದು ಸೈಡ್ ಮಕ್ಳನ್ನ ಕೊಟ್ಟಿಲ್ಲ, ಇನ್ನೊಂದು ಸೈಡು ಸ್ಟಿಚಿಂಗ್ ಪೇನ್, ಮೈಂಡಲ್ಲಿ ನೂರಾರು ಥಿಂಕಿಂಗ್ಗಳು. ಅಯ್ಯೋ, ನ್ಯೂ ಮಾಮ್ಸ್ಗೆ ಇದು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಸ್ಪೆಷಲಿ NICU ಮಾಮ್ಸ್ಗೆ ಈ ಫೀಲಿಂಗ್ ಅರ್ಥ ಆಗುತ್ತೆ. ಒಂದು ಮಗುನ ಕೊಟ್ಟರು NICUಯಿಂದ. ಆಲ್ಮೋಸ್ಟ್ ಆ ಮಗು 2 days ಇತ್ತು NICUಯಲ್ಲಿ. ಇನ್ನೊಂದು ಮಗುನ ಕೊಟ್ಟಿರಲಿಲ್ಲ. ಅಲ್ಲಿಗೆ ಯಾರನ್ನೂ ಕೂಡ ಅಲೋ ಮಾಡ್ತಿರ್ಲಿಲ್ಲ. ನವೀನ ಒಬ್ಬರೇ ಹೋಗ್ತಿದ್ರು ಆಲ್ಮೋಸ್ಟ್ 3 days. ನೆಕ್ಸ್ಟ್ ಡೇಯಿಂದ ನಾನು ಕೂಡ ಹೋದೆ. ಅವರು ಎವ್ರಿ 2 hours ಪಂಪ್ ಮಾಡಿರೋ ಮಿಲ್ಕ್ ಕೇಳ್ತಿದ್ರು. ಸೊ ನಾವು ಕೂಡ ಕೊಡ್ತಾ ಇದ್ವಿ. NICUಯಿಂದ ಮಗು ಡಿಸ್ಚಾರ್ಜ್ ಒಂದೇ ಹಾಗೆ ನನ್ನ ಕರೆದುಬಿಟ್ಟು, ಮಗು ನಾರ್ಮಲ್ ಆಗಿದೆ, ಡಿಸ್ಚಾರ್ಜ್ ಮಾಡ್ತೀವಿ, ಬಟ್ ಮಗು ತಾಯಿಗೆ ಒಳ್ಳೆ ಹಾಲು ಕುಡ್ಸೋಕ್ಕೆ ಬರಬೇಕು ಅಂತ ಹೇಳಿದ್ರು. ಬಟ್ ನನಗೆ ಒಳ್ಳೆ ಹಾಲು ಕುಡ್ಸೋಕ್ಕೆ ಬರ್ತಾಯಿರಲಿಲ್ಲ. ಫುಲ್ ಚಲ್ತಿದ್ದೆ ಎಲ್ಲನೂ. ಮತ್ತು ಬರ್ಪ್ ಕೂಡ ಅವ್ರು ಹೇಳ್ಕೊಟ್ಟಿರೋ ಥರ ನನಗೆ ಬರ್ತಿರಲಿಲ್ಲ ಅದು. ಅವರು ತುಂಬ ಸಲ ಹೇಳ್ಕೊಟ್ರು, ಒಂದು 3-4 times ಅವರೇ ಹೇಳ್ಕೊಡ್ತಾಯಿದ್ರು. ಫೈನಲಿ ಮಕ್ಕಳನ್ನ ಕೊಟ್ಟರು. NICUನಲ್ಲಿ ಒಬ್ಬ 2 days ಇದ್ದ, ಇನ್ನೊಬ್ಬ ಬಂದು 5 days ಇದ್ದ NICUನಲ್ಲಿ. ಅವರು NICUಯಿಂದ ಮಕ್ಕಳನ್ನ ಕೊಟ್ಟಾಗ ಅವ್ರದ್ದು ವೆಯ್ಟ್ ಬಂದು, ಒಬ್ಬ ಅದು 1940 grams ಇದ್ದ, ಇನ್ನೊಬ್ಬ ಬಂದು 1980 grams ಇದ್ದ. ಆಲ್ಮೋಸ್ಟು 2 kgಗೆ ಒಬ್ಬ 20 grams ಕಮ್ಮಿ ಇದ್ದ, ಇನ್ನೊಬ್ಬ
60 ಗ್ರಾಮ್ಸ್ ಕಮ್ಮಿ ಇದ್ದ. ಬಟ್ ಹುಟ್ಟಿದಾಗ ಅವರು ವೆಯ್ಟು ಸ್ವಲ್ಪ ಜಾಸ್ತಿ ಇತ್ತು. ಒಬ್ಬ ಅದು 2.80 ಗ್ರಾಮ್ಸ್ ಇದ್ದ, ಇನ್ನೊಬ್ಬ ಬಂದು 2.120 ಗ್ರಾಮ್ ಇದ್ದ. ಬಟ್ ಹುಟ್ಟಿದ ತಕ್ಷಣ ಸ್ವಲ್ಪ ವೆಯ್ಟ್ ಲಾಸ್ ಆದರು ಇವರು. ಫೀಡಿಂಗ್ ಪಿಲ್ಲೋ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ದಿನ ಪಿಲ್ಲೋದಲ್ಲಿ ಫೀಡ್ ಮಾಡ್ತಿದ್ದೆ, ಬಟ್ ನನಗೆ ಯಾಕೋ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಸೊ ಅದಕ್ಕೆ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಫೀಡಿಂಗ್ ಪಿಲ್ಲೋ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು 11 ಡೇಸ್ ಇದ್ದೆ ಹಾಸ್ಪಿಟಲ್ನಲ್ಲಿ. ಬಿಕಾಸ್ NICUನಲ್ಲಿ ಮಗು ಕೊಟ್ಟಾಗ ಅವರು 2 kg ಮೇಲೆ ಆದರೆ ಮಾತ್ರ ಡಿಸ್ಚಾರ್ಜ್ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ ಅಂತ ಹೇಳಿದ್ರಲ್ಲ. ಸೊ ಅವರು ಡೇ ಬೈ ಡೇ ಮಕ್ಕಳು 20 ಗ್ರಾಮ್ಸ್ ಥರ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ನನಗೆ 11 ಡೇಸಿಗೆ ಅವರು ಡಿಸ್ಚಾರ್ಜ್ ಅಂತ ಹೇಳಿದ್ರು. NICUಯಿಂದ ಮಗುನ ಕೊಟ್ಟಾಗ ಫಸ್ಟ್ನೇ ಮಗುಗೆ ಏನೂ ಆಗಿರಲಿಲ್ಲ. ಬಟ್ ಸೆಕೆಂಡ್ನೇ ಮಗು ಆಲ್ಮೋಸ್ಟ್ 5 ಡೇಸ್ ಇತ್ತಲ್ಲ, ಕಣ್ಣಿಗೆ ಇನ್ಫೆಕ್ಷನ್ ಆಗಿತ್ತು. ಡ್ರಾಪ್ಸ್ ಕೂಡ ಕೊಟ್ಟಿದ್ರು 2 ಡೇಸ್ ಹಾಕಿ ಅಂತ. ಬಟ್ ನಾವು ಹಾಕಿದ್ವಿ, ಅಷ್ಟೊಂದೇನು ಕಮ್ಮಿ ಆಗಲಿಲ್ಲ ಆವಾಗ. ಆಮೇಲೆ ಒಂದು ವೀಕ್ ಆದಮೇಲೆ ಸ್ವಲ್ಪ ಅದೇ ಆಟೋಮೆಟಿಕಲಿ ಕಮ್ಮಿ ಆಯ್ತಾ ಹೋಯಿತು. ಮತ್ತು ಅವನಿಗೇನೆ ಮೂಗು ಹತ್ರ ಮತ್ತು ಹಣೆ ಹತ್ರ ಮಾರ್ಕ್ ಕೂಡ ಆಗಿತ್ತು. ನಾವು ಕೂಡ ತುಂಬ ಏನೇನೋ ಅಂದ್ಕೊಂಡ್ವಿ, ಯಾರಾದರೂ ನೈಲ್ಸಲ್ಲಿ ಏನಾದರೂ NICUನಲ್ಲಿ ಮಾರ್ಕ್ ಮಾಡಿದಾರ ಅಂತ. ಬಟ್ ಆ ಥರ ಏನಿಲ್ಲ. ಇವಾಗ ಬರ್ತಾ ಬರ್ತಾ ಅದು ಕೂಡ ತುಂಬ ಕಮ್ಮಿ ಆಗ್ತಾಯಿದೆ. NICUಯಿಂದ ಮಕ್ಕಳನ್ನ ಕೊಟ್ಟಾಗ ಡೈಲಿ ಮಾರ್ನಿಂಗ್ ಬಂದು ವೆಯ್ಟ್ ಚೆಕ್ ಮಾಡೋದು ಮತ್ತು ಶುಗರ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಮಗಂತೂ ತುಂಬ ಭಯ ಆಗ್ತಿತ್ತು. ಅಟ್ಲೀಸ್ಟ್ ಅವರು ವೆಯ್ಟ್ ಜಾಸ್ತಿ ಆಗಿರಲಿ, ಕಮ್ಮಿ ಅಂತೂ ಆಗಿರೋದು ಬೇಡ, ಒಂದು ಸ್ವಲ್ಪ 10 ಗ್ರಾಮ್ಸ್ ಆದರೂ ಜಾಸ್ತಿ ಆಗಿರಲಿ ಅನ್ಕೋತಾ ಇದ್ದೀವಿ. ಅವರು ಫಸ್ಟ್ ಡೇ ಚೆಕ್ ಮಾಡೋಕ್ಕೆ ಬಂದಾಗ ವೆಯ್ಟ್ ಅವರು ಇನ್ಕ್ರೀಸ್ ಆಗಲಿಲ್ಲ, ಸೇಮ್ ಎಷ್ಟಿದ್ರು ಅಷ್ಟೇ ಇದ್ದರು. ಆದರೆ ನೆಕ್ಸ್ಟ್ ಡೇಯಿಂದ ಅವರು ವೆಯ್ಟ್ ಜಾಸ್ತಿ ಆಗಿ ಸ್ಟಾರ್ಟ್ ಆಗಿದ್ದು, 20 ಗ್ರಾಮ್ಸ್ ಇಬ್ಬರೂ. ಡಿಸ್ಚಾರ್ಜ್ ಆಗೋ ಉಂಡೆ ಅನ್ನಂಗೆ ಕಿವಿ ಟೆಸ್ಟ್ ಮಾಡಿಸಿದ್ರು, ಇಬ್ಬರಿಗೂ ನಾರ್ಮಲಾಗೇ ಇತ್ತು. ಸೊ ಫೈನಲಿ ನನಗೆ 11 ಡೇಸ್ಗೆ ಡಿಸ್ಚಾರ್ಜ್ ಅಂತ ಹೇಳಿದ್ರು. ಆಲ್ಮೋಸ್ಟ್ 11 ಡೇಸ್ ಇದ್ದೆ ಹಾಸ್ಪಿಟಲ್ನಲ್ಲಿ. ಯಾವಾಗ ಮನೆಗೆ ಹೋಗ್ತೀನೋ ಅನಿಸ್ಬಿಟ್ಟಿತ್ತು. ನಾವಿಲ್ಲಿ ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ. ಅಪ್ಪ ಮತ್ತು ಅಮ್ಮ ಇಬ್ಬರು ಸೇರಿಕೊಂಡು ಪ್ಯಾಕಿಂಗ್ ಮಾಡ್ತಿದ್ದಾರೆ. ಮತ್ತು ದೊಡ್ಡಮ್ಮ ಕೂಡ ಬಂದಿದ್ದರು. ಅವರು ನನಗೆ ಡೆಲಿವರಿ ಡೇನೇ ಬಂದಿದ್ದರು. ಅಲ್ಲಿಂದ ಇಲ್ಲಿವರೆಗೂ ಹಾಸ್ಪಿಟಲ್ನಲ್ಲೇ ಇದ್ದರು ಅಮ್ಮ ಮತ್ತು ದೊಡ್ಡಮ್ಮ. ಅಪ್ಪ ಮಾತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಸ್ಪಿಟಲ್ನಲ್ಲೇ ಇದ್ದರು, ನೈಟು ಮನೆಗೆ ಹೋಗ್ತಾಯಿದ್ರು. ಮತ್ತು ನಮ್ಮ ಅತ್ತೆ ಕೂಡ ಅಷ್ಟೇ, ಅವರು ನಮ್ಮ ಅತ್ತೆ ಮತ್ತು ನವೀನ ಇಬ್ಬರೂ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತಿದ್ರು ಹಾಸ್ಪಿಟಲ್ನಲ್ಲಿ. ನೈಟ್ ಮಾತ್ರ ಮನೆಗೆ ಹೋಗ್ತಾಯಿದ್ರು. ಹಾಸ್ಪಿಟಲ್ನಲ್ಲಿ ಊಟ ಕೊಡ್ತಿದ್ರು, ಬಟ್ ನಮ್ಗೆ ಅಷ್ಟು ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಮ್ಮ ಅತ್ತೆನೂ ಅಡುಗೆ ಮಾಡ್ಕೊಂಬರ್ತಿದ್ರು, ಮತ್ತು ನಮ್ಮ ಅಕ್ಕ ಕೂಡ ಅಡುಗೆ ಮಾಡಿ ಅಪ್ಪನ ಹತ್ರ ಕೊಟ್ಟು ಕಳಿಸ್ತಾಯಿದ್ಲು ಡೈಲಿ. ಅವ್ರದ್ದೊಂದು ಟೈಮು ಇವ್ರದ್ದೊಂದು ಟೈಮು, ಹೀಗೆ 11 ಡೇಸ್ ಕೂಡ ಮಾಡ್ಕೊಂಡು ತೊಗೊಬರ್ತಿದ್ರು. ಹಾಸ್ಪಿಟಲ್ ಕೆಳಗಡೆ ಕಾಲಭೈರೇಶ್ವರ ಸ್ವಾಮಿದು ವಿಗ್ರಹ ಇದೆ. ಅಮ್ಮ ಎವ್ರಿ ಟೈಮ್ ಬಂದಾಗ, ನಾನು ಇಲ್ಲಿಗೆ 8ನೇ ಮಂತಿಂದ ಚೆಕಪ್ ಅಂತ ಬರ್ತಾ ಇರೋದು, ಆವಾಗಲಿಂದ ಅಮ್ಮ ಯಾವಾಗ ಬಂದ್ರೂ ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಮತ್ತು ನನ್ನ ಡೆಲಿವರಿ ಡೇ ದಿನ ಕೂಡ ಅಷ್ಟೇ, ಅಮ್ಮಂಗೆ ಫುಲ್ ಟೆನ್ಷನ್ ಆಗಿತ್ತು. ಏನಕ್ಕಂದರೆ ನನಗೆ ಈ 2 ಇಯರ್ಸ್ ಬ್ಯಾಕು ಸ್ವಲ್ಪ BP ಲೋ ಇತ್ತು. ಸೊ ನನಗಿಂತ ಅಮ್ಮಂಗೆ ಜಾಸ್ತಿ ಟೆನ್ಷನ್ ಆಗಿತ್ತು, BP ಲೋ ಬೇರೆ ಇದೆ, ಏನಾಗುತ್ತೋ ಅಂತ. ಸೊ ಅದಕ್ಕೆ ಡೆಲಿವರಿ ಎಲ್ಲ ನಾರ್ಮಲಾಗಿ ಆಗಲಿ, ಯಾವುದೇ ಥರ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಮ್ಮ ಕೇಳ್ಕೊಂಡಿದ್ರಂತೆ. ನನಗಿದ್ದ ಮನೆಗೆ ಬಂದಮೇಲೆ ಅಮ್ಮ ಹೇಳ್ತಾಯಿದ್ರು. ಇವತ್ತು ಕೂಡ ಅಷ್ಟೇ, ಇಬ್ಬರು ಮಕ್ಕಳನ್ನು ಅಲ್ಲೇ ಮಲಗಿಸಿ ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರು ನಮಸ್ಕಾರ ಮಾಡ್ಕೊಂಡು ಬಂದರು. ಹಾಸ್ಪಿಟಲಿಂದ ಮನೆಗೆ 1 ಅವರ್ ಜರ್ನಿ ಆಗುತ್ತೆ. ಮಕ್ಕಳು ಕಾರಲ್ಲಿ ಅಳ್ತಾರೇನೋ ಅಂದ್ಕೊಂಡಿದ್ದೆ, ಬಟ್ ಅವರು ಅಲ್ಲಿ ಮಲಗಿದ್ದು ಮನೆಗೆ ಹೋಗೋವರೆಗೂ ಎಚ್ಚರನೇ ಆಗಿರಲಿಲ್ಲ. ಮನೆಗೆ ಹೋಗೋ ಅಷ್ಟರಲ್ಲಿ ಅಕ್ಕ ಕೂಡ ಸಿಂಪಲ್ಲಾಗಿ ಅವಳೇ ಮನೇಲಿ ಡೆಕೋರೇಷನ್ ಮಾಡಿದ್ಲು, ಕೇಕೆಲ್ಲ ತರಿಸಿ. ನಾನು ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಬಿಕಾಸ್ ಇಬ್ಬರನ್ನ ಹ್ಯಾಂಡಲ್ ಮಾಡೋ ಅಷ್ಟರಲ್ಲೇ ಫುಲ್ ಟಯರ್ಡ್ ಆಗಿರುತ್ತೆ. ಇನ್ನು ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಎಲ್ಲ ಕೊಡೋಷ್ಟು ಕೂಡ ಟೈಮ್ ಇರಲಿಲ್ಲ. ಇದಾಗಿತ್ತು ನನ್ನ ಡೆಲಿವರಿ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ಬೈ ಬೈ, ಟೇಕ್ ಕೇರ್.